ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಜನಿ ಮಲ್ಟಿಮೀಡಿಯಾ. ಇವತ್ತು ಕರಿಬೇವನ್ನು ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದಂತಹ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಂತೂ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೀಜ, ಒಂದು ಅರ್ಧ ಬಟ್ಲು ಕೊಬ್ಬರಿ ತುರಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, 1 ಕಟ್ಟಾಗುವಷ್ಟು ಕರಿಬೇವು, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 4ರಿಂದ 5 ಮೆಣಸಿನಕಾಯಿ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ ಬಿಸಿ ಮಾಡಿ ಅದರಲ್ಲಿ ಕಡಲೆಕಾಯಿ ಬೀಜ ಫಸ್ಟು ಹುರ್ಕೋಬೇಕು. ಅದು ಜಸ್ಟು ಹೊಂಬಣ್ಣ ಬರಬೇಕು, ಕಲರೆಲ್ಲ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಅದನ್ನು ನೋಡಿ, ಈಗ ಹುರಿದಿದ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ಇದೇ ಪ್ಯಾನ್ಗೆ ಕಡಲೆಬೇಳೆ ಬೀಜ ಹೇಗೆ ಹುರ್ಕೊಂಡ್ವಿ ನೋಡಿ, ಅದೇ ರೀತಿ ಹುರಿದು ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ಇದೇ ಪ್ಯಾನ್ಗೆ ಜೀರಿಗೆ, 1 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇದು ಮೂರನ್ನು ಹಾಕಿ ಒಂದು ಸರಿ ಸ್ವಲ್ಪ ಸ್ಮೆಲ್ ಬರಬೇಕು, ಆ ಜೀರಿಗೆ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳೋಣ. ನಂತರ 1 ಕಟ್ಟು ಕರಿಬೇವು, ಅದನ್ನು ಫ್ರೆಶ್ ಆಗಿ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಗರಿ ಗರಿ ಆಗೋ ಥರ ಹುರ್ಕೊಳ್ಳೋಣ. ಹೇಗೆ ಅಂದರೆ, ನಾವು 2 ಬೆರಳಲ್ಲಿ ಒಂದು ಎಲೆ ತೊಗೊಂಡು ಮುರಿದ್ರೆ ಮುರ್ಕೋಬೇಕು, ಪುಡಿ ಪುಡಿ ಆಗಬೇಕು, ಆ ರೀತಿ ಹುರ್ಕೋಬೇಕು. ಇದೇ ಥರ 2 ಕೈಯಲ್ಲಿ 2 ಕಡೆ ಈ ಥರ ಆಡಿಸ್ತಾ ಎಲ್ಲದೂ ಮಿಕ್ಸ್ ಆಗಬೇಕು. ಕರಿಬೇವು ಎಲ್ಲ ಕರಿಬೇವು ಬಿಸಿಯಾಗಿ ಅದು ಪುಡಿಯಾಗೋ ರೀತಿಯಲ್ಲಿ ಹುರ್ಕೋಬೇಕು. ಅದನ್ನು ನೋಡಿ, ನೋಡ್ತಾ ಇದ್ದೀರಲ್ಲ. ನಂತರ ಕೊಬ್ಬರಿನೂ ಕೂಡ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಅದು ಹೊಂಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಇದನ್ನು ನೀವು ಬೇಕಂದರೆ ಸ್ಟವ್ ಆಫ್ ಮಾಡಿ ಆ ಬಾಣಲಿ ಬಿಸಿ ಇರುತ್ತಲ್ಲ, ಆ ಬಿಸಿನಲ್ಲೇ ಸ್ವಲ್ಪ ಹಿಂಗೆ ಫ್ರೈ ಮಾಡಿದ್ರೆ ಅದೇ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೇನು ಜಾಸ್ತಿ ಫ್ಲೇಮ್ ಬೇಕಾಗಿಲ್ಲ. ಸೊ ನೋಡಿ, ಈಗೆಲ್ಲ ಹುರಿದಿದ್ದಾಗಿದೆ, ಅದು ಕೂಡ ತಣ್ಣಗಾಗಿದೆ. ನಂತರ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು, ನೀವು ಬೇಕಂದರೆ ಇದಕ್ಕೆ ಹಿಂಗು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಹಿಂಗೆ ಹಾಕಿಲ್ಲ. ಸೊ ಇದಿಷ್ಟನ್ನು ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಆ ಕರಿಬೇವಿನ ಕಲ್ಲರೇ ಬಂದಿದೆ ಇದರಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಮಾಡೋದು ಅಂತ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.